ಮಟ್ಟಿಗೆ ಜನಪ್ರಿಯ ಇದ್ದೀವಿ ಅಂತಂದ್ರೆ ಆ ವೇದಿಕೆ ಮೇಲೆ ಆ ಹಾಡಿನ ಕೆಳಗೆ ಬರುವಷ್ಟರ ಮಟ್ಟಿಗೆ ನಾವು ಅಷ್ಟು ಫೇಮಸ್ ಆಗಿಬಿಟ್ವಿ. ಅಂದ್ರೆ ಅದು ಹಾಡಿನ ದಾಟಿ ಅವೆಲ್ಲವೂ ಜನರ ಮೇಲೆ ಅಷ್ಟು ಪ್ರಭಾವ. ಏ ಕಾಶಿಲಿಂಗ ಒಗಟಿನ ಅರ್ಥ ನಿನಗ ತಿಳಿದಾಗೋ, ಏ ಕಾಶಿಲಿಂಗ ಎಲ್ಲಿ ಹುಟ್ಟಿ ಎಲ್ಲಿ ಚಾಚಾದು, ಹಕ್ಕಿ ಒಂದ ಗೂಡ ಕಟ್ಟ್ಯಾದು, ಆ ಗೂಡಿನಾಗ 6 ಬಣ್ಣ ಸೇಂದಿ ನೆರಿಸಾದೋ, ಮೈಲಾರಲಿಂಗ ಒಗಟಿನ ಅರ್ಥ ನಿನಗ ತಿಳಿದಾದು, ಮೈಲಾರಲಿಂಗ ಒಗಟಿನ ಅರ್ಥ ನಿನಗ ತಿಳಿದಾದು. ಏ ಕಾಶಿಲಿಂಗ ಎಲ್ಲಿ ಹುಟ್ಟಿ ಎಲ್ಲಿ ಚಾಚಾದು. ನಮ್ಮ BVV ಸಂಘದ ಕಾರ್ಯಾಧ್ಯಕ್ಷರಾಗಿರುವಂಥ ಡಾಕ್ಟರ್ ವೀರಣ್ಣ ಚರಂತಿಮಠ ಸಾಹೇಬರು, ಗೌರವ ಕಾರ್ಯದರ್ಶಿಗಳಾದಂಥ ಮಹೇಶಣ್ಣ ಅಥಣಿಯವರು, ನಮ್ಮ ಹಿಂದಿನ ಚೆನ್ನಪ್ಪನ ಅಥಣಿಯವರು, ಈಗಿನ ನಮ್ಮ BVV ಸಂಘದ ಗೌರವ ಸಲಹೆಗಾರರಾಗಿರುವಂಥ ರಿಟೈರ್ಡ್ VC ನಮ್ಮ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಚಂದಾವರ್ಕರ್ ಮೇಡಮ್ ಅವರು, ನಮ್ಮ BVV ಸಂಘದ ಆಡಳಿತ ಅಧಿಕಾರಿಗಳಂಥ ನಮ್ಮ ಕಟಗಿರಿ ಮಠ ಸರ್ ಅವರು, ಎಲ್ಲರೂ ಒಂದೊಂದು ಬೇರೆ ಬೇರೆ ಸಂದರ್ಭಗಳು ನಮ್ಮನ್ನು ಎಷ್ಟು ಚೆಂದ ಬೆಳೆಸಿದ್ರು ಅಂದ್ರೆ, ಇಷ್ಟ ಆ ಸಂಗೀತ ಸೇವಾ ಮಾಡೋರಿಗೆ ಅಷ್ಟು ಪ್ರೀತಿಸುವಂಥ ನಮ್ಮ ಸಂಘ ಅಂದರೆ BVV ಸಂಘ. ಎಲ್ಲ ಗೌರವಾನ್ವಿತ ಎಲ್ಲ ಸದಸ್ಯರು ಮತ್ತು ನಮ್ಮ ಕಾಲೇಜಿನ ಎಲ್ಲ ಹಿಂದಿನ ಪ್ರಾಚಾರ್ಯರು, ಪ್ರಾಧ್ಯಾಪಕರು, ಸಂಗೀತ ವಿಭಾಗ ಮತ್ತು ಮಠಪತಿ ಸರ್, ಸಂಗೀತ ವಿಭಾಗ ಬಳ್ಳೂರು ಸರ್, ಮಹಾಪುರ್ ಸರ್, KV ಮಠ, ಬೆಣ್ಣೂರು ಎಲ್ಲರೂ ಬೆಳಿಬೇಕು ಉದ್ದೇಶದಿಂದ ನಮ್ಮ ಸಂಘದೊಳಗೆ ಏನೋ ಕಾರ್ಯಕ್ರಮ ಇದ್ದರೂ ನಮ್ಮ ಸಂಗೀತ ವಿಭಾಗದವರು ಇಲ್ಲಿ ಸೇವಾಕ್ಕೆ ಹಾಜರಿರ್ತೀವಿ. ಈಗ ನಮ್ಮ ಚೇರ್ಮನ್ರು ಪ್ರತಿ ಶಿವರಾತ್ರಿಗೆ ನಮ್ಮ ಮೆಡಿಕಲ್ ಕಾಲೇಜ್ ಶಿವ ದೇವಾಲಯ ಒಳಗೆ ಸಂಜೆ ಮುಂದೆ ಒಂದು ತಾಸು ಸಂಗೀತ ಪ್ರೋಗ್ರಾಮ್ ಕೊಡ್ತಾರೆ. ಅನೇಕ ಜನ ಹಿರಿಯ ಕಲಾವಿದರು, ಕಿರಿಯ ಕಲಾವಿದರು, ಉದಯೋನ್ಮುಖ ಕಲಾವಿದರು ಎಲ್ಲರನ್ನೂ ಅವಕಾಶ ಮಾಡಿಕೊಡ್ತಿರ್ತಾರೆ ಅವರು ಆ ವೇದಿಕೆ ಮಾಡಿರಲ್ಲಿ. ಹಿಂಗಾಗಿ ಶಿವರಾತ್ರಿಗೊಮ್ಮೆ ಸಂಗೀತ ಕಾರ್ಯಕ್ರಮ ಮಾಡ್ತೀವಿ. ಮತ್ತು ಬಾಗಲಕೋಟೆ ಏನೋ ಸಂಗೀತ ಕಾರ್ಯಕ್ರಮ ಇದ್ದರೂ ನಾ ಇರತ್ತೀನಿ, ನಮ್ಮ ಸಂಗೀತ ವಿಭಾಗ ಅಧ್ಯಾಪಕರು ನಮ್ಮ ಸಾಹೇಬರು ಇರ್ತಾರೆ. ಅಷ್ಟು ಪ್ರೀತಿ ನಮ್ಮ ಮೇಲೆ. ನಾ ಎಷ್ಟು ಹಾಡ್ತೀನಿ ನಮ್ಮ ಸಾಹೇಬರು ಅಷ್ಟು ಹಾಡ್ತಿರ್ತಾರೆ. ಅಂದರೆ ಪ್ರೀತಿ ಅವ್ರಿಗೆ ಅಗ್ದಿ ಪ್ರೀತಿಯಾದ ಹಾಡಂದ್ರೆ ಚನ್ನವೀರ ಕಣಿವೆ ಅವರು ಬಸವಣ್ಣನವರ ಮಠದ ನೀಲಾಂಬಿಕೆ ಬಗ್ಗೆ ಒಂದು ಪದ್ಯ ಬರ್ದಾರೆ. ಸದುವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ. ಅದನ್ನು ಭಾಳ ಪ್ರೀತಿ ನಮ್ಮ ಸಾಹೇಬ್ರಿಗೆ, ವೀರಣ್ಣ ಚಂದ್ರ ಸಾಹೇಬ್ರಿಗೆ. ಅದೆಲ್ಲ ಇದ್ದಂದ್ರೆ ಹಾಡ್ಸೇ ಬಿಡ್ತಾರೆ ಅವರು, ಅಷ್ಟು ಪ್ರೀತಿ ಹಾಡು ಅವ್ರಿಗೆ. ಒಟ್ಟಿನಲ್ಲಿ ನಿಮ್ಗೆ ಬಾಗಲಕೋಟೆ ಬಸವೇಶ್ವರ ಭಾಳ ನಮ್ಮನ್ನು ಬೆಳೆಸುತ್ತಾರೆ, ಭಾಳ ಬೆಳೆಸ್ತಾರೆ. ನಮ್ಮ ಅನ್ನ ಅರಿವು ಆಸರೆ ಕೊಟ್ಟು ನಮ್ಮ ಬದುಕಿಗೆ ಆಧಾರ ಕೊಟ್ಟಿದ್ದು ನಮ್ಮ BVV ಸಂಘ. ಅದರ ಮೂಲಕ ನಾನು, ನನ್ನ ಪರಿವಾರ, ನಮ್ಮ ಅಣ್ಣತಮ್ಮರು, ಹಳೆದೇರು ಎಲ್ಲರೂ ಇಲ್ಲಿ ಒಂದು 9-10 ಮಂದಿ ಈ ಸಂಘದಲ್ಲಿ ಕಲಿತು ಇವತ್ತು ದೊಡ್ಡ ದೊಡ್ಡ ಹುದ್ದೆಗೆ ಹೋದಾರ. ಅವರೆಲ್ಲರೂ ಆಶೀರ್ವಾದ BVV ಸಂಘ ಮತ್ತು ಬೀಳೂರು ಅಜ್ಜ ಮತ್ತು ನಮ್ಮ ಇಲ್ಕಲ ಗುರು ಮಹಾನ್ ಸ್ವಾಮಿಗಳು, ವಿಜಯ ಮಹಾನ್ ಸ್ವಾಮಿಗಳು ಮತ್ತು ಬಸವನ ಬಾಗೇಡಿ, ನಮ್ಮ ಮುರುಗೇಂದ್ರ ಸ್ವಾಮಿಗಳು ಎಲ್ಲರೂ ನಮ್ಮ ಮೇಲೆ ಜೀವ ಪಂಚಪ್ರಾಣ. ನಮ್ಮ ಸಿದ್ದರಾಮಯ್ಯ ಪುರಾಣದಾಗೂ ನಮ್ಮ ಸಿದ್ದರಾಮಯ್ಯ ಬೇಕಾ? ಮುರುಘಾ ಬಾಗೇವಾಡಿ ಅಜ್ಜವರು ನಮ್ಮ ಸಿದ್ದರಾಮಯ್ಯನ ಪುರಾಣ ಹೇಳಂಗಿಲ್ಲ ಸರ್. ಇಷ್ಟು ಈ ನೀವು ವಚನ ಸಾಹಿತ್ಯ ಮತ್ತು ವೀರಶೈವ ಲಿಂಗಾಯತ ಧರ್ಮದಲ್ಲಿ ನೀವು ಭಾಳ ಫೇಮಸ್ ಆಗಿದ್ದೀರಿ. ಹಿರಿಯರು ನಿಮಗೆ ಈ ಸಾಧನೆಗೆ ಯಾವ ಮಠಮಾನ್ಯಗಳು, ಪೀಠಗಳು ಏನಾರು ಗೌರವಿಸಿದ? ರಂಭಾಪುರಿಯ ಪೀಠದ ಹಿಂದಿನ ವೀರ ರುದ್ರಮುನಿ ಶಿವಾಚಾರ್ಯರು ಮತ್ತು ಈಗಿನ ವೀರ ಸೋಮೇಶ ಶಿವಾಚಾರ್ಯರು ಭಾಳ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟರು. ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯರು ಮತ್ತು ಶ್ರೀಶೈಲಿ ಪೀಠದ ಡಾಕ್ಟರ್ ಉಮಾಪತಿ ಪಂಡಿತಾರಾಧ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಈಗಿದ್ದವರು ಉಮಾಪತಿ ಪಂಡಿತಾರಾಧರು, ಆಮೇಲೆ ಈಗಿದ್ದವರು ಸಿದ್ದರಾಮ ಪಂಡಿತಾರ ಸ್ವಾಮಿಗಳು. ಅವರು ನಾವೇ ಹೋಗಿದ್ವಿ ಶ್ರೀಶೈಲಿಗೆ ಭಾಳ ಸರಿ ನಮ್ಮನ್ನು ಕರೆಸ್ಯಾರ. ಅವರ ಪೀಠಾಧ್ಯಕ್ಷ ದ್ವಾದಶ ಶತಮಾನ ಕರೆಸಿದ್ರು. ಮತ್ತು ಧಾರವಾಡ ಮುರುಘಾ ಮಠದ
ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳು, ಅನೇಕ ಕಡೆ ನಮ್ಮ ಬೆಳಗಾವಿಯ ನಾಗನಮಠ ಸಿದ್ದರಾಮ ಸ್ವಾಮಿಗಳು, ನಮ್ಮ ಗದಗಿನ ತೋಂಟದಾಟ ಅಜ್ಜರು ನಮ್ಮಲ್ಲಿ ಭಾಳ ಜೀವ ಎಲ್ಲ ಕಡೆ ನಮ್ಮನ್ನು ಕಾರ್ಯಕ್ರಮ ಕರೆಸಿ ನಮ್ಮ ಸಿದ್ದರಾಮಯ್ಯನ ಮುಖದ ಅವನ ಬಾಯಿಂದ ವಚನಕ್ಕೆ ಮತ್ತು ಭಾಲ್ಕಿ ಒಳಗಂತೂ ನಮ್ಮ ಭಾಲ್ಕಿ ಮಠದ ಚನ್ನಬಸವ ಪಟ್ಟದೇವ್ರು ನಮ್ಮ ಬದುಕಿಗೆ ದೊಡ್ಡ ಆಧಾರ ಕೊಟ್ಟರು. ಅವರು ಕೊಟ್ಟಂಥ ಪತ್ರ ಮೂಲಕ ನಾನು ಮುರುಘಾ ಮಾಡಿದಾಗ ನನಗೆ ಅಡ್ರೆಸ್ ಸಿಕ್ತು, ಆಸೆ ಸಿಕ್ತು. ಅವರು ಬಂದ ನಂತರ ಬಂದ ಬಸವಲಿಂಗ ಪಟ್ಟದೇವರು, ಗುರುಬಸವ ಪಟ್ಟದೇವರು, ನಮ್ಮ ಹಾರಕೂಡದ ನಮ್ಮ ಚನ್ನವೀರ ಶಿವಾಚಾರ್ಯರು, ಅವರೆಲ್ಲರೂ ಹಾರಕೂಡದಂದು ಪ್ರತಿ ವರ್ಷ 2 ಪ್ರೋಗ್ರಾಮ್ ನಮ್ಗೆ ಫಿಕ್ಸ್ ಅಲ್ಲಿ. ಭಾಲ್ಕಿ ಒಳಗೆ ನಮ್ಮ ಮಠದ ಕಾರ್ಯಕ್ರಮ ಫಿಕ್ಸು. ಹುಬ್ಬಳ್ಳಿ ನಮ್ಮ ಬೀದರ್ ಚಿದಂಬರ ಸಿದ್ಧಾರೂಢ ಮಠದಲ್ಲಿ ಎಲ್ಲ ಕಡೆ ನಮ್ಮ ಕಾರ್ಯಕ್ರಮ ಕರೆಸ್ತಾರೆ. ಎಲ್ಲರ ಕಡೆ ಪ್ರೀತಿಯಿಂದ ಹಾಡು ಬರ್ತೀವಿ. ಎಷ್ಟು ಸಾರಿ ಹಾಡಿದ್ರೆ ನಮ್ಮ ಸಿದ್ದರಾಮಯ್ಯ ಹಾಡಬೇಕಂತಾರೆ. ಮತ್ತು ಶಿವ ಮಂದಿರದಾಗ ನಾವು 11 ವರ್ಷ ಹಾಡಿವಿ. ನಮ್ಮ ಹಂಪಿ ಹೇಮಕೂಟದ ಸಂಗನವ ಸ್ವಾಮಿಗಳು ನಿಮಗೆ 11 ವರ್ಷ ಕುಮಾರೇಶನ ಮುಂದೆ ಗದ್ದಿಗೆ ಮುಂದೆ ಸೇವಾ ಮಾಡಿ. ಬಹುಶಃ ಕರ್ನಾಟಕದಲ್ಲಿ ಯಾವ ಸಂಗೀತಗಾರರು ಇಂಥ ಅವಕಾಶ ಸಿಗಲಿಕ್ಕಿಲ್ಲ. 11 ವರ್ಷ ಪ್ರತಿ ಅಮಾವಾಸ್ಯೆಗೆ ನೀವು ತಬಲಕ್ಕ, ನಮ್ಮ ಇವರು ಜಾಲಿಯಾಳ್ ಸರ್ ಹಾರ್ಮೋನಿಯಮಕ್ಕೆ, ಪ್ರತಿ ಅಮಾವಾಸ್ಯೆನ ಹನಗಲ್ ಕುಮಾರೇಶನ ಮುಂದೆ ಸಂಗೀತ ಸೇವೆ ಮಾಡಿ. ಇವತ್ತು ಪಂಚಾಕ್ಷ ಅಜ್ಜರು ಪುಟ್ಟರ ಅಜ್ಜರ ಆಶೀರ್ವಾದ ನಮ್ಮ ಮೇಲೆ ಸದಾಕಾಲ ಐತೆ ನಾ ಭಾವನೆ ಮಾಡ್ಕೋತೀನಿ. ಹೀಗಾಗಿ ಸಂಗೀತ ಕ್ಷೇತ್ರದ ನಮ್ಮ ಬದುಕು ಜೀವನ ಇರೋ ತನಕನೂ ಸಂಗೀತ ಸೇವೆ ಮಾಡೋದು ನನಗೆ ಅವಕಾಶ ಸಿಗಲಿಪ್ಪ ನಾ ಬೇಡಾಕತ್ತೀನಿ. ಸರ್, ಒಂದು 2015-16 ಒಳಗೆ ವಿಶ್ವ ಸಾಂಸ್ಕೃತಿಕ ಸಮ್ಮೇಳನ ಅಂತ ಹೇಳಿ ದಿಲ್ಲಿ ಒಳಗೆ ಹೌದು ರವಿಶಂಕರ್ ಗುರುಜಿಂದ ಇದ್ದಾರಲ್ರಿ, ಅವರು ಕರೆಸಿದ್ರು. ಅವನು ಬಾಗಲಕೋಟೆ ಜಿಲ್ಲೆಯಿಂದ ಒಂದು 60 ಮಂದಿ ಹೋಗಿದ್ದು ನಾವು. ಅದಕ್ಕೆ ನನಗೆ ಲೀಡರ್ ಮಾಡಿದರು. ನಾವು ನಮ್ಮ ಅಲ್ಲಿ ಇದ್ರಾಗ ಸಂಘದ ಒಂದು ಕಡೆ ಪ್ರಾಕ್ಟೀಸ್ ಮಾಡ್ತಿದ್ವಿ. ಮಾಡಿ ಒಂದು ತಯಾರಿ ಮಾಡಿಕೊಂಡು ನಮ್ಗೆ ಒಂದು ಟ್ರೈನ ಬುಕ್ ಮಾಡಿಕೊಟ್ಟಿದ್ರು. ನೀವು ಬಂದಿದ್ರಿ. ಇಲ್ಲಿಂದ ಸೀದಾ ನಾವು ದಿಲ್ಲಿಗೆ ಹೋಗಿದ್ವಿ. ಅಲ್ಲಿ ಭಾಳ ಪ್ರೀತಿಯಿಂದ ನಮ್ಮ ಸ್ವಾಗತ ಮಾಡಿದರು. 2 ದಿನ ನಾವು ಅಲ್ಲಿ ಕಾರ್ಯಕ್ರಮ ಭಾಗವಹಿಸಿದ್ದೀವಿ. ಅದೊಂದು ದೊಡ್ಡ ಅಪರೂಪ. ಇಡೀ ವಿಶ್ವದ ಇರೋ ಎಲ್ಲ ಸಂಗೀತಗಾರ ಬಂದರು. ಅಷ್ಟು ಅದ್ಭುತ ಸಂಗೀತಗಾರ ನಾವು ನೋಡಿಲ್ಲ. ಇಲ್ಲಿ 1000 ಮಂದಿ ಡ್ಯಾನ್ಸರು, 1000 ಮಂದಿ ಮೃದಂಗ ಬಾರಿಸೋರು, 1000 ಮಂದಿ ಸಿತಾರ್ ಬಾರಿಸೋರು, 1000 ಮಂದಿ ಹಾರ್ಮೋನ್ ನುಡಿಸೋರು ಏಕಕಾಲಕ್ಕೆ. ಅದು ವಿಶ್ವ ಸಂಗೀತ ಸಮ್ಮೇಳನ ಅಂತಿತ್ತು. ಒಂದೇ ವೇದಿಕೆ. 3500 ಜನ 35,000 ಜನ ಕಲಾವಿದರಿದ್ದರು. ದೊಡ್ಡ ಕಾರ್ಯಕ್ರಮ. ಹಾಂ ಸರ್, ಕೊನೆ ನೀವು ಈಗ ಇದ್ರ ಜೊತೆ ನಿಮ್ಮ ಧ್ವನಿ ಸುರುಳಿಗಳನ್ನು ಕೇಳಿದ್ದೀವಿ ಸರ್. ಒಂದು ಕಾಶಿಲಿಂಗ ಅಂತ ಒಂದು, ಆಮೇಲೆ ವಚನ ವೀಣೆ ಅಂತ ಒಂದು, ಗುರುವಚನ ಪ್ರಭೆ ಅಂತ ಒಂದು 8-10 ಕ್ಯಾಸೆಟು CD-ಗಳಾಗ್ಯಾವ. ಹಾಂ, ಭಾವಗೀತೆಗಳು ಹಾಡಿದೆ. ಅದರ ಫೇಮಸ್ ಅಂದರೆ ನಾ 2 ಮಾಡಿ ಸ್ವಂತ ವಚನ ವೀಣೆ ಅಂತ ಒಂದು, ಅದರಲ್ಲಿ ಒಂದು 10 ವಚನಗಳವ. ನಮ್ಮ ಗೋರು ಚನ್ನಬಸಪ್ಪರು ಪ್ರತಿ ವಚನಕ್ಕೆ ವಿವರಣೆ ಕೊಟ್ಟಾರೆ. ಆಮೇಲೆ ಕಾಶಿಲಿಂಗ ಎನ್ನುವಂಥ ಭಾವಗೀತೆಗಳಿಗೆ ನಮ್ಮ ಗುರುಲಿಂಗ ಕಾಪ್ಸಿ ಸರ್ ಅವರು ನಮ್ಮ ಗುರುಗಳು, ನನಗೆ PUC ಟೀಚರು, ಅವರು ಅದಕ್ಕೆ ವಿವರಣೆ ಕೊಟ್ಟಾರೆ. ಮತ್ತು ಬೇರೆ ವಚನಕ್ಕೆ ನಾ ಹಾಡಿನಿ. ಮರಾಠಿ, ಹಿಂದಿ ಅದಕ್ಕೆ ಹಾಡಿನಿ. ಅದು ನಾ ಮಾಡಿದ್ದು 2 ಸ್ವಂತ. ಹಾಂ ಹಾಂ. ಈಗ ಅದು ಕ್ಯಾಸೆಟ್ಟು CD ಮಾಧ್ಯಮಗಳು ಹೋಗ್ಬಿಟ್ಟು ಮೈಫೆಲೋ ಬಂದುಬಿಡ್ತೀವಲ್ಲ, ನೀವೇನು ಯೂಟ್ಯೂಬ್ ಮಾಡಾಕತ್ತೀರಿ. ಸರ್, ನಿಮ್ಮ ಇತ್ತೀಚಿನ ಸಂಗೀತಗಾರಿಗೆ ತಮ್ಮ ಸಲಹೆ ಏನು ಸರ್? ಏನಂದರೆ ಎಲ್ಲರೂ ಹೇಳಿದಾರೆ, ಈಗಾಗಲೇ ಸಾಧನೆ ಬೇಕು ಅಂತಿರ್ತೀವಿ, ಸಮಯನ ಕಡಿಮೆ ಇದೆ ಈಗ ಎಲ್ಲರಿಗೆ. ಈ ಮೊಬೈಲಿಗೆ ಗೀಳು ಒಂದು ಹತ್ತಿತ್ತು ಭಾಳ ಮಂದಿಗೆ. ಮೊಬೈಲು ಒಳ್ಳೆಯದೇ, ಭಾಳ ಒಳ್ಳೆಯ ಮಾರ್ಗದರ್ಶನ ಕೊಡ್ತೈತೆ. ಅದು ಸದ್ಬಳಕೆ ಮಾಡ್ಕೋಬೇಕದ. ಅದಕ್ಕೆ ಈಗಿನ ಯುವಕರು ದೊಡ್ಡ ಸಂಗೀತಗಾರ ಸಂಗೀತ ಕೇಳಬೇಕು, ಮತ್ತು ಸಂಗೀತಗಾರರ ಬದುಕಿನ ಜೀವನ ಚರಿತ್ರೆಗಳು ಓದಬೇಕು. ನಾನು ಹಿಂದೂಸ್ತಾನಿ ಸಂಗೀತ ಪುಸ್ತಕ ಬರೆಯುವಾಗ ಮರಾಠಿಯಲ್ಲಿ ಬರುವಂಥ ಸಂಗೀತಗಾರ ಬಯೋಗ್ರಫಿ ಓದಿ ಕಣ್ಣಾಗ ನೀರು ಬಂದು ಹತ್ತು ಬಿಡ್ತಿದ್ದೆ. ಅಂದ್ರೆ ಎಷ್ಟು ಕಷ್ಟಪಟ್ಟಾರಲ್ಲಪ್ಪ ಅವರು ಪಟ್ಟಂಥ ಕಷ್ಟ ನಮ್ದು ಏನಿಲ್ಲಲ್ಲ. ನಾವು ಭಾಳ ಸುಖದಾಗ, ನಾವೇನು ಅಂಥ ಸಾಧನೆ ಮಾಡಿಲ್ಲ, ಆದರೆ ಸುಖ ನಮಗೆ ಸಿಕ್ಕತಿ, ಕಷ್ಟ ಅವರು ಪಟ್ಟಾರ ನಮ್ಗೆ ಅನಿಸ್ತದೆ. ಅದಕ್ಕೆ ಈಗಿನ ವಿದ್ಯಾರ್ಥಿಗಳು ಅನೇಕ ಜನ ಸಂಗೀತಗಾರರ ಬದುಕಿನ ಬಯೋಗ್ರಫಿ ಓದಬೇಕು, ಆಮೇಲೆ ಅವ್ರ ಹಾಡನ್ನು ಕೇಳಬೇಕು. ಇದು ಅವರು ಈ ಒತ್ತ ಬೆಳೆಸ್ಕೊಂಡು ಹೋದ್ರೆ ಖಂಡಿತವಾಗಿ ಅವರು ಒಳ್ಳೆಯ ಸಂಗೀತಗಾರ ಆಗ್ತಾರೆ. ಯಾಕಂದ್ರೆ ಅನೇಕ ಜನ ಸಂಗೀತಗಾರರು ಒಂದೇ ರಾಗ, ಈಗ ಯಮನ್ ರಾಗನ 5-6 ಮಂದಿ ಹಾಡ್ತಾರೆ. ಒಬ್ಬೊಬ್ಬರು ಧ್ವನಿಯಲ್ಲಿ ಒಂಥರ ಇಂಪಿರ್ತದೆ. ಅದೇ ರಾಗ, ಅದೇ ಬಂದೀಶ್, ಆಲಾಪ, ತಾನ, ಸ್ವರ ಹಚ್ಚೋದು, ಒಂದು ಗತ್ತುಗಾರಿಕೆ, ಇವೆಲ್ಲವೂ ಕೇಳಿದರೆ ಬರ್ತದೆ. ಅದು ಈಗಿನವ್ರು ಏನು ತಕ್ಷಣ ಇವತ್ತು ಯಮನ್ ಕಲಿಬೇಕು, ಒಂದು ವಾರದಾಗ ಹೋಗಿ TV ಒಳಗೆ ಹಾಡಬೇಕು.
ಅದು ಒಳ್ಳೇದಲ್ಲ. ಅದು ಅದು ಒಂದು 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 ಅದು ಅಷ್ಟೇ, ಅದು ಮಿಂಚು ಹೊಡೆದಂಗೆ ಹೋಗ್ತದೆ. ಮಿಂಚು ಹೊಡೆದು ಒಂದು ಕ್ಷಣ ಬೆಳಕು ಕಟ್ಟೋದು ಮಾಯ ಆಗ್ಬಿಡ್ತದೆ. ಆದರೆ ಸೂರ್ಯನ ಬೆಳಕು ಶಾಶ್ವತ ಇರ್ತದೆ. ಅದಕ್ಕೆ ಕಲಿಬೇಕು, ಸಾಧನೆ ಮಾಡಬೇಕು. ಹಿಂದಿನವ್ರಂಗೆ ತಿಂಗಳಿಗೆ ನೀವು ಒಂದು ದಿವ್ಸಕ್ಕೆ 20 ತಾಸು 8 ತಾಸು ಕೂಡ್ಬೇಕಂತ ಏನಿಲ್ಲ. ಒಂದು 2 ತಾಸು 3 ತಾಸು ಅಷ್ಟು ಸಾಕು. ಅಷ್ಟು ಸಾಕು. ಒಂದು 3 ಅವರ್ ಮಾಡಿದರೆ 2ರಿಂದ 3 ತಾಸು ಮಾಡಿದರೆ ಅದೊಂದು ಕಲ್ಚರ್ ಬೆಳೆಸ್ಕೋಬೇಕ್ರಿ. ಕೇಳುವಂಥ ಕಲ್ಚರ್ ಬೆಳೆಸ್ಕೊಂಡ್ರೆ ಆಕತ್ತೆ. ಈಗಿನ ಮಕ್ಕಳು ಭಾಳ ಹುಷಾರದವ್ರಿ. ಮೊದಲಿನ ನಮ್ಮಂಗೆ ಒಂದು ನಮನೆ ಇದ್ದಿಲ್ಲ. ಈಗಿನ ಮಕ್ಕಳು ಭಾಳ ಬುದ್ಧಿಜೀವಿ. ಒಂದು ಸ್ವಲ್ಪ ಹೇಳಿ ಪಟ್ಟಣ ಹಿಡ್ಕೋತಾರ. ಒಳ್ಳೆ ಸಾಧನೆ ಮಾಡಬೇಕು. ಶ್ರದ್ಧೆ ಇರಬೇಕು. ನಮ್ಮ ಸಂಗೀತ ಶಾಸ್ತ್ರ ಮಾಯವನಿಗೆ ತಾವು ಮಾತಾಡಿ ತುಂಬ ಧನ್ಯವಾದಗಳು. ಭಾಳ ಖುಷಿ. ಶಾಸ್ತ್ರವನ್ನು ಮಾಡ್ತಾ ಇದ್ವಿ, ತಮ್ಮ ಆಶೀರ್ವಾದ ಇರಲಿ. ಖಂಡಿತ. ನೀವು ಸಂಗೀತ ಶಾಸ್ತ್ರ ಯೂಟ್ಯೂಬ್ ನಿಮ್ಮ ಯೂಟ್ಯೂಬ್ ವಾಹಿನಿಗೆ ಯಾವುದೇ ಮಾಹಿತಿ ಬೇಕಾ ನಾನು ಖಂಡಿತ ಕೊಡ್ತೀನಿ. ಆ ಮೂಲಕ ನಮ್ಮ ಸಂಗೀತ ಲೋಕಕ್ಕೆ, ಸಂಗೀತ ಆಸಕ್ತರಿಗೆ ನೀವು ಭಾಳ ದೊಡ್ಡ ಕೆಲಸ ಮಾಡಾಕತ್ತೀರಿ. ನೀವು ಸ್ವತಃ ಸಂಗೀತಗಾರ ಅದಿರಿ ಮತ್ತು ಕಾಳಜಿಯಿಂದ ಮಾಡಾಕತ್ತೀರಿ. ನಿಮಗೆ ಭಗವಂತ ಒಳ್ಳೆ ಮಾಡಲಿ. ಹಾನಗರ ಕುಮಾರೇಶ, ಪಂಚಾಕ್ಷರಿ ಗವಾಯಿಗಳು, ಪುಟ್ಟರಾಜ ಗವಾಯಿಗಳು ಮನಃಪೂರ್ವಕ ನಿಮ್ಮ ಆಶೀರ್ವಾದ ಮಾಡ್ಯಾರಂತ ಭಾವಿಸ್ತೀನಿ. ನಾನು ಒಳ್ಳೆ ಕೆಲಸ ಮಾಡ್ತಾಯಿರಿ. ನಮ್ಮ ಸಂಪೂರ್ಣ ಸಹಕಾರ ನಿಮಗದ. ಓಕೆ ಸರ್. ಇಷ್ಟೆಲ್ಲ ಸಂಗೀತ ಸಾಧನೆಯ ಜೊತೆಗೆ ಸಂಗೀತಕ್ಕೆ ಸಂಬಂಧಿಸಿದ ಅಪರೂಪದ 100 ಗ್ರಂಥಗಳನ್ನು, ಸಂಗೀತ ಸಂಚಿಕೆಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ. ಜೊತೆಗೆ ಹೆಸರಾಂತ ಸಂಗೀತ ದಿಗ್ಗಜರ ಭಾವಚಿತ್ರಗಳು, ಅವರ ಬಗೆಗಿನ ಲೇಖನಗಳನ್ನು ಕೂಡ ಸಂಗ್ರಹಿಸಿದ್ದಾರೆ. ಭಾರತೀಯ ಅಂಚೆ ಚೀಟಿಗಳಲ್ಲಿ ಪ್ರಕಟವಾಗಿರುವ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರರ ಅಂಚೆ ಚೀಟಿಗಳನ್ನು ಸಹ ಸಂಗ್ರಹ ಮಾಡಿದ್ದಾರೆ. ಬಾಗಲಕೋಟೆಯ ಡಾಕ್ಟರ್ ಪಂಡಿತ ಸಿದ್ದರಾಮಯ್ಯ ಮಠಪತಿಯವರ ಬಗೆಗಿನ ತಮಗೇನನಿಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಬ್ಬ ಸಂಗೀತ ಸಾಧಕರೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.